ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಆ ಅಯ್ಯಪ್ಪ ಎಂಬ ಆ ದೈವವನ್ನು ಕಾಣಲು ಸುಕು ದೇಹದಲ್ಲಿ ಶಕ್ತಿ ಕುಂದಿ ರಕ್ತವೆಲ್ಲ ಸುಂಡುತ್ತಿದ್ದರೂ ಕೂಡ ಆ ಭಗವಂತನನ್ನು ಕಾಣಬೇಕೆಂಬ ಆ ಅಚಲವಾದ ಆಸೆ ಮತ್ತು ಭಕ್ತಿಯ ತವಕ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ. ಅದು ನಿಜವಾದ ಭಕ್ತಿಯ ಪರಾಕಾಷ್ಠೆಯ ಮತ್ತೊಂದು ರೂಪ. ತಾವೀಗ ನೋಡುತ್ತಿರುವಂತಹ ಈ ದೃಶ್ಯದಲ್ಲಿ ಆ ವಯೋವೃದ್ಧರಿಗೆ ನಿಲ್ಲಲು ಶಕ್ತಿಯಿಲ್ಲ ಮತ್ತು ಒಂದು ಹೆಜ್ಜೆಯನ್ನು ಇಡುವುದು ಕೂಡ ಬಹಳ ಕಷ್ಟ ಎಂಬ ಒಂದು ಜೀವನದ ಆ ಒಂದು ಘಟ್ಟದಲ್ಲಿದ್ದರೂ ಕೂಡ ಆ ಭಗವಂತನನ್ನು ಕಾಣಬೇಕು, ಆ ಶಬರಿಮಲೆ ಕ್ಷೇತ್ರದ ಯಾತ್ರೆಯನ್ನು ಮಾಡಬೇಕೆಂಬ ಹಂಬಲ ಮತ್ತು ಭಕ್ತಿಯ ಪರಾಕಾಷ್ಠೆಯಲ್ಲಿ ನನ್ನ ಕೈಯಲ್ಲಿ ಯಾವುದೂ ಅಸಾಧ್ಯ ಅನ್ನೋದಿಲ್ಲ, ನನ್ನನ್ನು ಕೈ ಹಿಡಿದು ನಡೆಸುವವನು ಆ ಕಲಿಯುಗ ವರದ ಆ ಮಣಿಕಂಠ ಎಂಬ ಒಂದು ಅಚಲವಾದ ನಂಬಿಕೆಯಲ್ಲಿ ಸುಕು ದೇಹ ಮತ್ತು ಆ ಒಂದು ಸಹಜವಾದಂತಹ ನಡೆಯಲು ಅಸಾಧ್ಯವಾದಂತಹ ಸಂದರ್ಭದಲ್ಲೂ ಕೂಡ ಆ ಶಬರಿಗಿರಿಯ ಬೆಟ್ಟವನ್ನು ಹತ್ತುತ್ತಿರುವಂತಹ ಈ ಮಹಾನುಭಾವರನ್ನು ಕಂಡರೆ ನಾವು ಶಬರಿಮಲೆ ಕ್ಷೇತ್ರದ ಹಿರಿಮೆ ಮತ್ತು ಆ ಕ್ಷೇತ್ರದಲ್ಲಿ ನಾವು ಕಾಲಿಡಬೇಕಾದರೆ ಒಂದು ಮಂಡಲ ಕಾಲ ವ್ರತವನ್ನು ಮಾಡಲೇ ಹಿಂಜರಿಯುವಂತಹ ನಮ್ಮಂಥವರು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನು ಪ್ರಶ್ನೆ ಕೇಳ್ಕೋಬೇಕು. ಈ ಮಹಾ ತಾಯಿ ನಿಜಕ್ಕೂ ಆ ತಾಯಿ ಮಾಳಿಗೆಪುರ ತಮ್ಮ ಮಹಾ ಮಂಜುಮಾತೆ, ಆ ಒಂದು ಪಾರ್ವತಿಯ ಸ್ವರೂಪವೇ ಅಂತಲೇ ಹೇಳಬೇಕು. ಆ ಒಂದು ಸ್ವಲ್ಪ ಆ ಒಂದು ದಪ್ಪವಾಗಿರುವಂತಹ ದೇಹವನ್ನು ಒತ್ತುಕೊಂಡು ಆ ಭಗವಂತನ ಕ್ಷೇತ್ರದಲ್ಲಿ ಈ ಒಂದು ವಯಸ್ಸಿನಲ್ಲಿ ನನಗೆ ಮಂಡಿ ನೋವು, ಮೊಮ್ಮಕ್ಕಳೊಂದಿಗೆ ಮನೆಯಲ್ಲೇ ಕುಳಿತು ಆಟ ಆಡೋದಕ್ಕೂ ಕೂಡ ಬಹಳಷ್ಟು ತ್ರಾಸದಾಯಕವಾಗುವಂತಹ ವಯಸ್ಸಿನಲ್ಲಿ ತಾನು ಒಂದು ಕೈಯನ್ನು ಆ ಒಬ್ಬರ ಕೈಯನ್ನು ಹಿಡಿದುಕೊಂಡು ಮತ್ತೊಂದು ಕೈಯನ್ನು ಊರಿಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕು, ಆ ಭಗವಂತನ ಪಾದವನ್ನು ನಾನು ನಮಿಸಬೇಕು ಎಂಬ ಒಂದು ಮಹಾ ಅಭಿಲಾಷೆಯಿಂದ ಶಕ್ತಿ ಇಲ್ಲದಿದ್ದರೇನು ಆ ಭಗವಂತನ ಮೇಲೆ ನಂಬಿಕೆ ಇದೆ, ಭಕ್ತಿ ಇದೆ ಎಂಬ ಒಂದು ಒಂದು ಭಕ್ತಿಯನ್ನು ಪ್ರದರ್ಶಿಸುತ್ತಾ ಆ ಶಬರಿಮಲೆ ಕ್ಷೇತ್ರವನ್ನು ಹತ್ತುತ್ತಿರುವಂತಹ ಈ ಮಹಾ ವ್ಯಕ್ತಿಗಳ ಪಾದ ಧೂಳಿಗೂ ನಾವ್ಯಾರೂ ಸಮ ಇಲ್ಲ ಸ್ವಾಮಿ. ಯಾಕೆಂದರೆ ಈಗ ಭಾಳ ಶಕ್ತಿ ಇದ್ದರೂ ಕೂಡ ನಾವು ಡೋಲಿಯಲ್ಲಿ ಹೋಗಬೇಕು ಮತ್ತು ಆ 24 ಗಂಟೆ ಅಥವಾ 15 ಗಂಟೆಗಳ ಕಾಲ ನಿಂತ್ಕೋಬೇಕು, ಈ ಕ್ಷೇತ್ರಕ್ಕೆ ನಾವು ಹೋಗಬೇಕಾ ಎಂಬ ಒಂದು ಪ್ರಶ್ನೆಯನ್ನು ಕೇಳುವಂತಹ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ದೇಹದಲ್ಲಿ ಶಕ್ತಿ ಕುಂದಿರಬಹುದು, ಆದರೆ ಭಕ್ತಿಗೆ ಮತ್ತು ಆ ಭಗವಂತನ ಮೇಲಿಟ್ಟಿರುವ ಪ್ರೀತಿಗೆ ನಮ್ಮಿಂದ ಯಾವತ್ತೂ ಕಡಿಮೆ ಆಗೋದಿಲ್ಲ ಎಂಬ ಭಾವನೆಯಲ್ಲಿ ಯಾತ್ರೆ ಮಾಡುತ್ತಿರುವಂತಹ ಈ ಮಹಾನುಭಾವರನ್ನು ಕಂಡ ನಂತರ ಇನ್ನು ಮುಂದೆ ಶಬರಿಮಲೆ ಕ್ಷೇತ್ರಕ್ಕೆ ಯಾತ್ರೆ ಮಾಡುವವರು ಒಂದು ಮಂಡಲ ಕಾಲ ವ್ರತವಿದ್ದೇ ಯಾತ್ರೆ ಮಾಡಿ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಕೇವಲ ದೇವಾಲಯವಲ್ಲ ಸ್ವಾಮಿ, ಆ ಭಗವಂತ ನೆಲೆಸಿರುವಂತಹ ಪುಣ್ಯಭೂಮಿ, ತಪೋಭೂಮಿ. ಆ ಭಗವಂತನ ಕ್ಷೇತ್ರದ ಆ ಒಂದು ಮಣ್ಣಿನ ಕಣಕಣದಲ್ಲೂ ನಮ್ಮ ಕಾಲನ್ನು ಇಡಬೇಕಾದರೆ ನಮ್ಮನ್ನು ನಾವು ಪರಿಪಕ್ವತೆ ಮಾಡಿಕೊಳ್ಳಬೇಕು. ಆ ಪರಿಪಕ್ವತೆಗೆ 48 ದಿನಗಳ ಕಾಲ ವ್ರತ ಎಂಬ ಒಂದು ಅವಧಿಯನ್ನು ನಾವು ರೂಪಿಸಿಕೊಳ್ಳಲೇಬೇಕು ಸ್ವಾಮಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ.